ಸ್ವಲ್ಪ ಇರೋದ್ರಿಂದ ನಮ್ಮ ಮನೆ ಸುಟ್ಟು ಹೋಯ್ತು. ಅದರಲ್ಲಿ ನಮ್ಮ ಮನೆಯಾಗಿರೋರು ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಕಾಕ ಇವರೆಲ್ಲ ಸತ್ತು ಹೋದರು. ಆವಾಗ ನಮ್ಮ ತಂದೆಯವರಿಗೆ ಹೇಳಿದ್ರು, ನೋಡಪ್ಪ ಮಾಪಣ್ಣ, ನಮ್ಮ ತಂದೆ ಹೆಸರು ಮಾಪಣ್ಣ, ನಿಮ್ಮ ಮಗ ಅಲ್ಲಿ ಅಳುತ್ತಾ ಇದ್ದಾನೆ ಮತ್ತು ನಿಮ್ಮ ಮನೆಗೆ ಬೆಂಕಿ ಎತ್ತಿದೆ. ಆವಾಗ ಅವ್ರು ಓಡಿ ಬಂದು ನೋಡಿದ್ರೆ ಮೊದಲು ಅವರು ಹೋಗಿ ಮನೆ ನೋಡ್ತಾರೆ, ಸುಟ್ಟು ಹೋಗಿದೆ. ಆಮೇಲೆ ಕನಿಷ್ಠ ನನ್ನ ಮಗ ಆದರೂ ಎಲ್ಲೇನ ಅಂಥೇಳಿ, ನೀ ಅಲ್ಲಿ ಬಾವಿ ಹತ್ರ ಅಳ್ಕೋತ ಕುಂತ ನೋಡಿ, ಹೋಗಿ ನೋಡ್ಕೊತ ಹೋಗಿ. ಆವಾಗ ಅಲ್ಲಿ ಹೋಗಿ ನೋಡಿದ ಮೇಲೆ ಅವರು ಗಾಬರಿ ಪಟ್ಟು ಏನು ಮಾಡಬೇಕು. ಈಗ ಅಲ್ಲಿ ಅಂಥ ಗಲಾಟೆಯಲ್ಲಿ ಒಬ್ಬರ ಮನೆ ಒಳಗೆ ಒಬ್ರಿಗೆ ಸೇರಿಸ್ತಿದ್ದಿಲ್ಲ. ಯಾರ ಮನೆಗಾರ ಹೋದರೆ ಈಗ ಹೇಳೋರು, ನಮ್ಮಲ್ಲಿ ಜಾಗ ಎಲ್ಲಪ್ಪ, ಕಿರಿಕಿರಿ ಇಡೋದ ನೀ ಆ ಕಡೆ. ಹೀಗಾಗಿ ಯಾರೂ ಒಬ್ರಿಗೊಬ್ಬರು ರಕ್ಷಣೆ ಕೊಡ್ತಾ ಇರಲಿ. ಯಾರು ಶ್ರೀಮಂತರಿದ್ದರು ಅವ್ರು ಸ್ವಲ್ಪ ಈ ಶೋಲಾಪುರ್ ಈ ಕಡೆ ಬಂದರು. ಆದರೆ ಬಾಕಿ ಜನ ಬಡವರು, ಕೆಲವು ಜನ ಊರು ಬಿಟ್ಟು ಓಡೋದ್ರು, ಕೆಲವು ಜನ ಅಲ್ಲೇ ಸುಟ್ಕೊಂಡು ಸತ್ತರು. ಇವೆಲ್ಲ ಆಯಿತು. ನಾನು ಆವಾಗ ನಮ್ಮ ತಂದೆಯವರು ಏನು ಮಾಡಿದ್ರು ಅಂದರೆ, ಏನು ಮಾಡಿ ಇವನಿಗೆ ಬದುಕಿಸ್ಬೇಕು ಅಂಥೇಳಿ ಅವರು ನನಗೆ ಈ ಪೂನಾದಲ್ಲಿ ಇನ್ನೊಬ್ಬ ನಮ್ಮ ಕಾಕ ಇದ್ದ, ಅಲ್ಲಿ ಚಿಕ್ಕಪ್ಪ ಅಂತಾರಲ್ಲ, ಅವರು ಈ ಮಹರ್ ರೆಜಿಮೆಂಟ್ ಅಂತಿತ್ತು. ಅವಾಗ ನಮ್ಮದೇ ಒಂದು ರೆಜಿಮೆಂಟು ಖಡ್ಕಿಯಲ್ಲಿ ಇತ್ತು ಪೂನಾ. ಅಲ್ಲಿ ನಮ್ಮ ಕಾಕ ಮಿಲ್ಟ್ರಿದಾಗೆ ಇದ್ದ. ಅದಕ್ಕಾಗಿ ನಮ್ಮ ತಂದೆಯವರು ನೋಡಬೇಕು ಅಂಥೇಳಿ ಅಟ್ಲೀಸ್ಟ್ ನಮ್ಮ ತಮ್ಮನ ಹತ್ರ ಹೋಗಿ ಇದು ಮಾಡೋಣ ಅಂತ. ಆವಾಗ 47ದಾಗ ಅವರಿಗೆ ಅಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು ಮಿಲ್ಟ್ರಿಯಿಂದ ರಾಜೀನಾಮೆ ಕೊಟ್ಟು ಅವರು ಗುಲ್ಬರ್ಗ ಕಡೆ ಟ್ರೈನ್ನಾಗ ಹೊರಟರು. ನಾವು ಈ ನಾಂದೇಡಿಂದ ಜೈರಾಬಾದಿಂದ ನಾವು ಟ್ರೈನ್ನಾಗ ಕೂತು ನಾವು ಪೂನಾ ಕಡೆ ಹೋದೆವು. ನಾವು ಪೂನಾಕ್ಕೆ ಹೋಗಾಕ ಅವ್ರು ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದರು. ಅವ್ರ ರಿಜಿಸ್ಟರ್ ಎಲ್ಲ ತೆಗೆಸಿ ನೋಡಿದಾಗ ಎಲ್ಲಿ ಹೋಗಿದ್ದಾರೆ ಅಂತ ಡೆಸ್ಟಿನೇಷನ್ ಬರೆದಿಲ್ಲ. ಅದಕ್ಕಾಗಿ ನಮಗೇನು ಹೇಳೋಕ್ಕಾಗೋದಿಲ್ಲ ಅಂತ. ಆಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 13 ಸೆಪ್ಟೆಂಬರ್ 1948ಗೆ ಸಿಕ್ತು ನಮಗೆ. ಅವರಿಗೆ ಮೊದಲೇ 47ದಾಗೆ ಸಿಕ್ಕಿತ್ತು. ಅದಕ್ಕಾಗಿ ಹೀಗೆ ನಮ್ಮದು ತಿರುಗಿ ಕೊನೆಗೆ ನಮ್ಮ ತಂದೆಯವರು ಇಲ್ಲಿ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ನೂತನ ವಿದ್ಯಾಲಯ ಅಂತ ಒಂದು ಒಳ್ಳೆಯ ಸ್ಕೂಲ್ ಇದೆ, ಅದರೊಳಗೆ ಸೇರಿಸಿ ಅಲ್ಲಿ ಮಿಲ್ನಲ್ಲೇ ಕೆಲಸ ಹತ್ತುತ್ತೆ, ಅವರಿಗೆ ಕೆಲಸ ಮಾಡ್ತಾಯಿದ್ರು. ಸೊ ಅದು ಆದಮೇಲೆ ನಾವಿಬ್ಬರೇ, ತಂದೆ ನಾನು, ತಾಯಿ ಇಲ್ಲ, ಯಾರೂ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ, ಇಬ್ಬರೇ ಇರೋ. ಸೊ ಹೀಗಾಗಿ ನಮ್ಮ ಜೀವನ, ಇಡೀ ಜೀವನದಲ್ಲಿ ನಾನು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಸುಖನೋ ದುಃಖನೋ ಏನೋ, ಭಾಳ ಆಟ ಆಡೋದು, ಹೋಗೋದು, ಎಜುಟೇಷನ್ ಮಾಡೋದು, ಈ ಎಲ್ಲ ಕೆಲಸ ನನಗೆ ಅಂದರೆ ಇದರಲ್ಲಿ ನಂದು ಲಕ್ಷ್ಯ ಹೆಚ್ಚಿಗಿತ್ತು. ಕೊನೆಗೆ ಹಾಗೂ ಹೀಗೂ ಮಾಡಿ 69ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ, ಸಿಟಿ ಗುಲ್ಬರ್ಗದು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ KPCCದಾದೆ. ಆಮೇಲೆ KPCC ಅಧ್ಯಕ್ಷನೂ ಆದೆ. ಆಮೇಲೆ ಬಾಕಿದ್ದೆಲ್ಲ ಅವ್ರು ಕೆಲವು ಹೇಳಿದ್ದಾರೆ, ಅದರಾಗ ಅನೇಕ ಸತ್ಯಾಂಶಗಳಿವೆ. ಅಲ್ಲಿಂದ ನಾನು CLP ಲೀಡರಾಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ, ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು ಮೂರ್ತಿ. ಇದು ಏನಪ್ಪ, 1 ವರ್ಷ ನಾವು ದುಡ್ದೇವೆ, 5 ವರ್ಷ ದುಡ್ದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು.
ಹಾಗೆ ಅನೇಕ ಕಥೆಗಳವ, ಈಗ ಬೇಡ ಅದು ಹೇಳೋದು. ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲ್ಲ. ಸೊ ನಾ ಹೇಳೋದೇನೆಂದರೆ, ಕಷ್ಟನೂ ಪಡಬೇಕು, ನಾವು ದುಡಿಬೇಕು. ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡಿಬಾರ್ದು. ನಿಮ್ಮ ದುರಾಶೆ ಇತ್ತು ಅಂದರೆ ನಿಮಗೆ ಏನೂ ಸಿಗಲ್ಲ. ನಿಮ್ಮ ಮನಸ್ಸಿನಾಗ ಏನಿರ್ತೋ ಅದು ಮಾಡೋಕ್ಕೂ ಆಗಲ್ಲ. ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟಿಂದ AICC ಪ್ರೆಸಿಡೆಂಟ್ ಆಗಿದ್ದೀನಿ. ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ. ಅವಾಗೂ PCC ಪ್ರೆಸಿಡೆಂಟ್ ಆಗಾಗೇನು ಹೋಗಲಿಲ್ಲ. ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ, ಅಪೋಸಿಷನ್ ಲೀಡರ್ ಈಗ ರಾಜ್ಯಸಭೆಯಲ್ಲಿ, ಇವೆಲ್ಲನೂ ಕೂಡ ನಮ್ಮ ಪ್ರಯತ್ನದ ಫಲ ಹೊರತಾಗಿ ಅದರ ಹಿಂದೆ ಹೋಗಿ ನಾವೆಂದೂ ಕೂಡ ಕೇಳಲಿಲ್ಲ. ನೀವು ಹಿಂದೆ ಬಿದ್ದಷ್ಟು ಏನಾಗ್ತದಂದರೆ, ಈ ಕುದುರೆ ಅವು ಯಾವುದೋ ಇಲ್ಲಿ ನೀರು ಸಿಗ್ತದೆ ಅಂತೇಳಿ ಹಂಗೆ ಓಡ್ತದಲ್ಲ, ನೀಡಿಕೆ ಆದ್ರೆ ನಮ್ಮ ಪ್ರಾಣಿಗಳು, ಹಾಗೆ ಅದು ಮುಂದೆ ಮುಂದೆ ಯಾವುದಾದ್ರು ಇದೆ ಹೇಳ್ತಾರಲ್ಲ, ಝಳಕಿ ಮಿರಾಕ್, ರೈಟ್, ಆ ರೀತಿಯಾಗಿ ಆಗ್ತದೆ. ಆದ್ರೆ ನೀವು ಡಿಟರ್ಮೈನ್ ಮಾಡಿ, ಬರಲಿ ಏನೇ ಬರಲಿ ನಾನು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.